ಜ್ಞಾನಸಾಗರ ಜ್ಯೋತಿಷ್ಯ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ. ಈ ವಿಡಿಯೋದಲ್ಲಿ ನಿಮಗೆ ಸಿಗುವ ಅಪರೂಪದ ಮಾಹಿತಿಗಳು ಹೀಗಿವೆ ನೋಡಿ. ಮಾಟ ಮಂತ್ರ ಪ್ರಯೋಗ ಮಾಡಿದ್ರೂ ಕೂಡ ಯಾವ 5 ರಾಶಿಗಳಿಗೆ ತಟ್ಟೋದಿಲ್ಲ? ಮಹಾಕಾಳಿಗೆ ಪ್ರಿಯವಾದ ರಾಶಿಗಳು ಯಾವುವು? ಮಹಾಕಾಳಿಗೆ ಈ 5 ರಾಶಿಯವರೆಂದ್ರೆ ಯಾಕೆ ಅಷ್ಟು ಇಷ್ಟ? ನಕಾರಾತ್ಮಕ ಶಕ್ತಿಗಳಿಂದ ಮುಕ್ತಿ ಹೊಂದಲು ಮನೆಯಲ್ಲಿಯೇ ಯಾವ ಸರಳ ಪರಿಹಾರ ಮಾಡಬೇಕು? ಈ ಎಲ್ಲಾ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ನಿಮಗೆ ಅದ್ಭುತವಾದ ವಿಚಾರ ಹಾಗೂ ಪರಿಹಾರ ಸಿಗುತ್ತೆ. ಹಾಗಾದ್ರೆ ವಿಡಿಯೋ ಶುರು ಮಾಡೋಣವಾ? ನಮಸ್ತೆ ಸ್ನೇಹಿತರೆ. ಒಬ್ಬರ ಬೆಳವಣಿಗೆ ಸಹಿಸದ ಹಾಗೂ ದ್ವೇಷ ಹೊಂದಿರುವ ಜನರು ಕೆಲವರಿಗೆ ತಾಂತ್ರಿಕ ಪ್ರಯೋಗ ಮಾಡ್ತಾರೆ. ಅಂತವರು ವಿವಿಧ ಬಗೆಯ ಪ್ರಭಾವವನ್ನು ಅನುಭವಿಸಬೇಕಾಗುತ್ತೆ. ಮುಖ್ಯವಾಗಿ ಕಾರಣವೇ ಇಲ್ಲದೆ ಅನಾರೋಗ್ಯ ಉಂಟಾಗೋದು, ವಿಪರೀತ ಆಯಾಸ, ತೂಕ ಹಠಾತ್ ಕಡಿಮೆಯಾಗೋದು, ಅತಿಯಾದ ಕೋಪ, ಮನೆಯಲ್ಲಿ ಕಿರಿಕಿರಿ, ಕೆಟ್ಟ ಕನಸುಗಳು, ಹಣದ ಸಮಸ್ಯೆ, ವ್ಯಾಪಾರ ವ್ಯವಹಾರಗಳಲ್ಲಿ ನಷ್ಟದಂತಹ ಸಮಸ್ಯೆಗಳು ಎದುರಾಗಬಹುದು. ಆದರೆ ಬಹಳಷ್ಟು ಜನರಿಗೆ ತನ್ನ ಜೀವನದಲ್ಲಿ ಏನು ನಡೆಯುತ್ತಿದೆ ಎಂಬುದೇ ಅರ್ಥವಾಗೋದಿಲ್ಲ. ಆದರೆ ನೆನಪಿರಲಿ ಸ್ನೇಹಿತರೆ, ಇಂತಹ ತಾಂತ್ರಿಕ ಪ್ರಯೋಗಗಳಿಂದ ಹೊರಬರಲು ಕೆಲವು ಸರಳ ಮಾರ್ಗಗಳಿವೆ. ಅದರ ಬಗ್ಗೆ ನಾವು ವಿಡಿಯೋ ಕೊನೆಯಲ್ಲಿ ಮಾಹಿತಿ ನೀಡಿದ್ದೇವೆ. ಆ ಮಾಹಿತಿಯನ್ನು ನೀವು ಮಿಸ್ ಮಾಡ್ಕೋಬೇಡಿ. ಅದು ಬಹಳನೇ ಸರಳ ಹಾಗೂ ಪರಿಣಾಮಕಾರಿ. ಅಂದಹಾಗೆ ವಿಷಯಕ್ಕೆ ಬರ್ತೀನಿ. ಕೆಲವು ರಾಶಿಗಳಿಗೆ ಯಾವುದೇ ತಾಂತ್ರಿಕ ಪ್ರಯೋಗ ಆದರೂ ಕೂಡ ಅದರ ಪರಿಣಾಮ ಬಹಳನೇ ಕಡಿಮೆ ಇರುತ್ತೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅಂತಹ ರಾಶಿಗಳನ್ನು ಅತ್ಯಂತ ಶಕ್ತಿಶಾಲಿ ರಾಶಿಗಳು ಎಂದೇ ಕರೆಯಲಾಗುತ್ತೆ. ಆ ರಾಶಿಗಳ ಮೇಲೆ ಮಹಾಕಾಳಿಯ ಕೃಪಾ ಕಟಾಕ್ಷವಿರುತ್ತೆ. ಆಕೆಯು ಆ 5 ರಾಶಿಗಳ ಜನರನ್ನು ಹೆಚ್ಚು ಆಶೀರ್ವದಿಸುವುದಲ್ಲದೆ ಮಾಟ ಮಂತ್ರದ ಪ್ರಯೋಗ ಅವರನ್ನು ಮುಟ್ಟಲು ಸಾಧ್ಯವಾಗದಂತೆ ನೋಡಿಕೊಳ್ತಾರಂತೆ. ಹಾಗಾದ್ರೆ ಆ 5 ರಾಶಿಗಳು ಯಾವುವು ಎಂಬುದನ್ನು ಒಂದೊಂದಾಗಿ ತಿಳಿಯೋಣ ಬನ್ನಿ. ಜ್ಯೋತಿಷ್ಯ ಶಾಸ್ತ್ರ ಮತ್ತು ಧಾರ್ಮಿಕ ನಂಬಿಕೆಗಳ ಪ್ರಕಾರ ಮಹಾಕಾಳಿ ದೇವಿಯು ಭಕ್ತರ ಭಕ್ತಿ ಮತ್ತು ನಿಷ್ಠೆಗೆ ಒಲಿಯುವವಳು. ಈ ದೇವಿಯ ಅನುಗ್ರಹವು ಎಲ್ಲಾ ರಾಶಿಗಳ ಮೇಲೆ ಇರುತ್ತದೆಯಾದರೂ ಕೆಲವು ರಾಶಿ ಚಕ್ರಗಳ ಮೇಲೆ ವಿಶೇಷವಾಗಿ ದೇವಿಯ ಗುಣಲಕ್ಷಣಗಳಿಗೆ ಹೋಲಿಕೆಯಾಗುತ್ತೆ. ಯಾರು ಆಕೆಯನ್ನು ನಿಷ್ಠೆ ಭಕ್ತಿಯಿಂದ ಬೇಡುತ್ತಾರೆಯೋ ಅಂತವರ ಆಸೆಗಳನ್ನು ದೇವಿಯು ಎಂದಿಗೂ ಪೂರ್ಣಗೊಳಿಸದೇ ಇರೋದಿಲ್ಲ. ಮಹಾಕಾಳಿಗೆ ಅತ್ಯಂತ ಪ್ರಿಯವಾದ ಆ 5 ಪ್ರಮುಖ ರಾಶಿಗಳು ಹೀಗಿವೆ ನೋಡಿ. ಮೊದಲಿಗೆ ಕುಂಭರಾಶಿ. ಕುಂಭರಾಶಿಯ ರಾಶ್ಯಾಧಿಪತಿ ಶನಿದೇವ ಎಂಬುದು ನಿಮಗೆ ಈಗಾಗಲೇ ತಿಳಿದಿದೆ. ಈ ರಾಶಿಯ ಮೇಲೆ ಕಾಳಿ ದೇವಿಗೆ ವಿಶೇಷವಾದ ಆಶೀರ್ವಾದವಿರುತ್ತೆ. ಇದಲ್ಲದೆ ಕುಂಭರಾಶಿ ಸ್ಥಿರ ಹಾಗೂ ವಾಯು ತತ್ವದ ರಾಶಿಯಾಗಿದೆ. ಈ ರಾಶಿಯವರು ಯಾವಾಗಲೂ ಮಾನಸಿಕವಾಗಿ ಅತ್ಯಂತ ದೃಢವಾಗಿರುತ್ತಾರೆ. ಸಾಧ್ಯವಾದಷ್ಟು ಕೆಟ್ಟ ಅಥವಾ ನಕಾರಾತ್ಮಕ ವಿಷಯಗಳಿಗೆ ಭಯ ಪಡೋದಿಲ್ಲ. ಇದಲ್ಲದೆ ನ್ಯಾಯದ ದೇವರು ಎಂದೇ ಪರಿಗಣಿಸಲ್ಪಟ್ಟಿರುವ ಶನಿದೇವರು ಹಾಗೂ ಕಾಳಿ ದೇವಿಯು ಸದಾ ಇವರನ್ನು ರಕ್ಷಿಸುತ್ತಾರೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮಾಟ ಮಂತ್ರದ ಪ್ರಭಾವ ಬಹಳ ಕಡಿಮೆ ಎದುರಿಸುವ ರಾಶಿಗಳಲ್ಲಿ ಇದು ಒಂದಾಗಿದೆ. ಹಾಗಾದ್ರೆ ಮಾಟ ಮಂತ್ರ ಹತ್ತಿರ ಸುಳಿಯದ ಮುಂದಿನ ರಾಶಿ ತಿಳಿಯೋಣವಾ? ಮಕರ ರಾಶಿ. ಕುಂಭ ರಾಶಿಯವರಂತೆ ಮಕರ ರಾಶಿಯವರ ಅಧಿಪತಿ ಕೂಡ ಶನಿದೇವರಾಗಿದ್ದಾರೆ. ನಿಮಗಿದು ತಿಳಿದಿರಲಿ ಸ್ನೇಹಿತರೆ. ಶನಿದೇವರು ಮಹಾಕಾಳಿಯ ಪರಮ ಭಕ್ತ ಎಂದೇ ಪುರಾಣಗಳಲ್ಲಿ ಉಲ್ಲೇಖಿಸಲಾಗುತ್ತೆ. ಹಾಗಾಗಿಯೇ ಮಕರ ರಾಶಿಯವರ ಮೇಲೆ ಮಹಾಕಾಳಿ ಹಾಗೂ ಶನಿಗ್ರಹದ ಸಂಪೂರ್ಣ ಆಶೀರ್ವಾದವಿರುತ್ತೆ. ಏಕೆಂದರೆ ಈ ರಾಶಿಯವರು ಕಠಿಣ ಪರಿಶ್ರಮಿಗಳು ಮತ್ತು ನ್ಯಾಯಪ್ರಿಯರು. ಈ ಗುಣಲಕ್ಷಣಗಳು ಮಹಾಕಾಳಿಗೆ ಬಹಳ ಪ್ರಿಯವಾದುದು. ಶನಿಕಾಟ ಅಥವಾ ಸಾಡೆ ಸಾತಿ ಸಮಯದಲ್ಲಿ ಮಕರ ರಾಶಿಯವರು ಮಹಾಕಾಳಿಯನ್ನು ಆರಾಧಿಸೋದ್ರಿಂದ ತಮ್ಮ ಎಲ್ಲಾ ಕಷ್ಟಗಳು ದೂರವಾಗುತ್ತೆ ಎಂದು ನಂಬಲಾಗುತ್ತೆ. ಈ ದೇವಿಯು ಇವರ ಪರಿಶ್ರಮಕ್ಕೆ ತಕ್ಕ ಫಲವನ್ನು ಕರುಣಿಸುತ್ತಾರೆ. ಇನ್ನು ಮುಂದಿನ ಶಕ್ತಿಶಾಲಿ ರಾಶಿ ಅಂದ್ರೆ ಅದು ಸಿಂಹರಾಶಿ. ಆ ಮಹಾಕಾಳಿಯ ಆಶೀರ್ವಾದ ಇರುವ ರಾಶಿ ಅಂದ್ರೆ ಅದು ಸಿಂಹರಾಶಿ. ಈ ರಾಶಿಯ ರಾಶ್ಯಾಧಿಪತಿ ಸೂರ್ಯ ದೇವರಾಗಿದ್ದಾರೆ. ಸೂರ್ಯ ಗ್ರಹವು
ತೇಜಸ್ಸು ಮತ್ತು ಧರ್ಮದ ಸಂಕೇತವಾಗಿದೆ. ವಿಶೇಷವಾಗಿ ಇವರಲ್ಲಿರುವ ದೈವ ಭಕ್ತಿ ಮತ್ತು ಧರ್ಮದ ಹಾದಿ ಇವರನ್ನು ಯಾವುದೇ ದುಷ್ಟ ಶಕ್ತಿಗಳು ಆವರಿಸದಂತೆ ಕಾಪಾಡುತ್ತದೆ. ಸಿಂಹ ರಾಶಿಯವರು ಅತ್ಯಂತ ಸ್ವಾಭಿಮಾನಿಗಳು ಮತ್ತು ಧರ್ಮದ ಹಾದಿಯಲ್ಲಿ ನಡೆಯುವವರು. ಈ ರಾಶಿಯವರ ನಿಷ್ಠೆ ಮತ್ತು ನಿಸ್ವಾರ್ಥ ಭಕ್ತಿ ಮಹಾಕಾಳಿಗೆ ಬಹಳ ಪ್ರಿಯವಾಗುತ್ತದೆ. ಆ ಕಾರಣದಿಂದಲೇ ತಾಯಿಯ ಅನುಗ್ರಹ ಇವರ ಮೇಲೆ ಸದಾ ಇರುತ್ತದೆ. ಯಾವುದೇ ಕೆಲಸ ಮಾಡುವ ಮುನ್ನ ದೇವಿಯನ್ನು ನೆನೆದು ಮುಂದೆ ಹೆಜ್ಜೆ ಹಾಕೋದು ಬಹಳನೇ ಒಳ್ಳೆಯದು. ಇದರಿಂದ ಸಮಾಜದಲ್ಲಿ ಗೌರವ, ಕೀರ್ತಿ ಮತ್ತು ಉನ್ನತ ಸ್ಥಾನಗಳು ಲಭಿಸುತ್ತದೆ. ಇನ್ನು ಮಹಾಕಾಳಿಗೆ ಪ್ರಿಯವಾದ 4ನೇ ರಾಶಿ ಅಂದ್ರೆ ಅದು ವೃಶ್ಚಿಕ ರಾಶಿ. ಹೌದು ಸ್ನೇಹಿತರೆ, ವೃಶ್ಚಿಕ ರಾಶಿ ಮಾಟ ಮಂತ್ರ ಹತ್ತಿರವೂ ಸುಳಿಯದ ಮತ್ತೊಂದು ರಾಶಿಯಾಗಿದೆ. ಈ ರಾಶಿಯ ಜನರಿಗೆ ಆಂತರಿಕ ಶಕ್ತಿ ಪ್ರಬಲವಾಗಿರೋದ್ರಿಂದ ದುಷ್ಟ ಶಕ್ತಿಗಳು ಬಾಧಿಸಲು ಸಾಧ್ಯವೇ ಇಲ್ಲ. ಏಕೆಂದರೆ ಈ ರಾಶಿಯ ರಾಶ್ಯಾಧಿಪತಿ ಮಂಗಳ ಗ್ರಹವಾಗಿದೆ. ತಮಗೆ ಎದುರಾಗುವ ನಕಾರಾತ್ಮಕ ಸಮಸ್ಯೆಗಳನ್ನು ಮೊದಲೇ ತಿಳಿಯಬಲ್ಲವರು ಇವರಾಗಿರ್ತಾರೆ. ಇವರಲ್ಲಿ ನೈಸರ್ಗಿಕವಾಗಿಯೇ ಒಂದು ತಾಂತ್ರಿಕ ಅಥವಾ ರಕ್ಷಣಾತ್ಮಕ ಕವಚವಿರುತ್ತೆ ಎಂದು ನಂಬಲಾಗುತ್ತೆ. ಯಾವುದೇ ಕೆಟ್ಟ ದೃಷ್ಟಿ ಅಥವಾ ತಂತ್ರಗಳು ಇವರ ಮೇಲೆ ಅಷ್ಟು ಸುಲಭವಾಗಿ ಕೆಲಸ ಮಾಡೋದಿಲ್ಲ. ಇದಲ್ಲದೆ ಆ ಮಹಾಕಾಳಿಯ ಕೃಪಾ ಕಟಾಕ್ಷ ವೃಶ್ಚಿಕ ರಾಶಿಯವರ ಮೇಲೆ ಸದಾ ಇರುತ್ತದೆ. ಇನ್ನು ಮಹಾಕಾಳಿಯ ಆಶೀರ್ವಾದವಿರುವ ಹಾಗೂ ಮಾಟಾ ಮಂತ್ರ ತಗುಲದ ಆ ಕೊನೆಯ ರಾಶಿ ಅಂದ್ರೆ ಅದು ಮೇಷರಾಶಿ. ಮೇಷರಾಶಿಯ ರಾಶ್ಯಾಧಿಪತಿ ಕೂಡ ಮಂಗಳ ಗ್ರಹವಾಗಿದೆ. ಈಗಾಗಲೇ ತಿಳಿಸಿದಂತೆ ಈ ರಾಶ್ಯಾಧಿಪತಿಯ ಜನರು ಧೈರ್ಯ, ಶೌರ್ಯ ಮತ್ತು ಅಪ್ರತಿಮ ಶಕ್ತಿಯ ಸಂಕೇತವನ್ನು ಹೊಂದಿರುತ್ತಾರೆ. ಈ ರಾಶಿಯವರು ಸ್ವಭಾವತಃ ಯಾವುದೇ ಸವಾಲುಗಳನ್ನು ಎದುರಿಸುವ ಧೈರ್ಯ ಹೊಂದಿರುತ್ತಾರೆ. ಮಹಾಕಾಳಿಯ ಶಕ್ತಿಯು ಈ ರಾಶಿಯವರ ಮೇಲೆ ಸದಾ ಇರುತ್ತದೆ. ಅಷ್ಟು ಸುಲಭವಾಗಿ ತಾಂತ್ರಿಕ ವಿದ್ಯೆಗಳು ಈ ರಾಶಿಗಳ ಮೇಲೆ ಬೀಳೋದಿಲ್ಲ. ಇದಲ್ಲದೆ ಮೇಷರಾಶಿಯವರ ನಾಯಕತ್ವದ ಗುಣ ಮತ್ತು ಹೋರಾಟದ ಮನೋಭಾವವನ್ನು ಆ ದೇವಿಗೆ ಅತ್ಯಂತ ಪ್ರಿಯವಾದ ಗುಣಲಕ್ಷಣಗಳಾಗಿವೆ. ಕಾಳಿಕಾ ದೇವಿಯ ಆರಾಧನೆಯಿಂದ ಇವರ ಜೀವನದ ಅಡೆತಡೆಗಳು ಬೇಗನೆ ನಿವಾರಣೆಯಾಗುತ್ತೆ. ಆದರೂ ಸ್ನೇಹಿತರೆ, ಯಾರು ಮಹಾಕಾಳಿಯನ್ನು ಅತ್ಯಂತ ಭಕ್ತಿ ಮತ್ತು ಶುದ್ಧ ಮನಸ್ಸಿನಿಂದ ಪೂಜಿಸುತ್ತಾರೆಯೋ ಅಂತವರಿಗೆ ಆ ದೇವಿಯ ಆಶೀರ್ವಾದ ಖಂಡಿತ ಸಿಗುತ್ತೆ. ರಾಶಿಗಳಿಗಿಂತ ಹೆಚ್ಚಾಗಿ ನಮ್ಮ ಕರ್ಮ ಮತ್ತು ನಿಸ್ವಾರ್ಥ ಭಕ್ತಿಯೇ ತಾಯಿಯ ಕೃಪೆಗೆ ಮುಖ್ಯ ಕಾರಣವಾಗುತ್ತೆ. ಅಂದಹಾಗೆ ಮಾಟಾ ಮಂತ್ರದ ಪ್ರಯೋಗ ನಡೆದಿದೆ ಎಂದು ನಿಮಗೆ ಅನಿಸಿದ್ರೆ ಈ ಸರಳ ಪರಿಹಾರ ಮಾಡಿ ಎಂದು ಶಿಫಾರಸು ಮಾಡುತ್ತೇವೆ. ಇದರಿಂದ ನಕಾರಾತ್ಮಕ ಶಕ್ತಿ ತೊಲಗಿ ಸಕಾರಾತ್ಮಕತೆ ತುಂಬುತ್ತೆ. ಆ ಪರಿಹಾರ ಹೀಗಿದೆ ನೋಡಿ. ಪ್ರತಿದಿನ ಹನುಮಾನ್ ಚಾಲೀಸಾ ಪಠಿಸೋದ್ರಿಂದ ಯಾವುದೇ ರೀತಿಯ ಕೆಟ್ಟ ಶಕ್ತಿಗಳು ಹತ್ತಿರ ಸುಳಿಯೋದಿಲ್ಲ. ಪ್ರತಿನಿತ್ಯ ಬೆಳಿಗ್ಗೆ ಗಾಯತ್ರಿ ಮಂತ್ರ ಜಪಿಸೋದ್ರಿಂದ ನಕಾರಾತ್ಮಕ ಶಕ್ತಿ ತೊಲಗುತ್ತದೆ. ಮನೆ ಒರೆಸುವಾಗ ವಾರಕ್ಕೊಮ್ಮೆ ಕಲ್ಲುಪ್ಪನ್ನು ನೀರಿನಲ್ಲಿ ಬೆರೆಸಿ ಮನೆಯನ್ನು ಶುಚಿಗೊಳಿಸಿ. ಇದರಿಂದ ಕೆಟ್ಟ ಶಕ್ತಿಗಳು ದೂರವಾಗುತ್ತೆ. ಪ್ರತ್ಯಂಗಿರಾ ದೇವಿ, ಮಹಾಕಾಳಿ ಅಥವಾ ನರಸಿಂಹಸ್ವಾಮಿಯ ಆರಾಧನೆ ಮಾಡೋದು ಅತ್ಯಂತ ಶ್ರೇಷ್ಠ. ನೋಡಿದ್ರಲ್ಲ ಸ್ನೇಹಿತರೆ, ಮಹಾಕಾಳಿಗೆ ಪ್ರಿಯವಾದ ರಾಶಿಗಳು ಹಾಗೂ ಮಾಟಾ ಮಂತ್ರ ಯಾವ ರಾಶಿಗಳಿಗೆ ಹತ್ತಿರ ಕೂಡ ಸುಳಿಯೋದಿಲ್ಲ ಅಂತ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಆಸಕ್ತಿದಾಯಕ ಮಾಹಿತಿಯ ಜೊತೆ ಮತ್ತೆ ನಿಮ್ಮ ಮುಂದೆ ಬರ್ತೀವಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ದಯವಿಟ್ಟು ಹೆಚ್ಚಿನ ವಿಡಿಯೋಗಳನ್ನು ನೋಡಲು ಸಬ್ಸ್ಕ್ರೈಬ್, ಲೈಕ್, ಕಾಮೆಂಟ್ ಮಾಡಿ. ಮತ್ತು ನಿಮಗೆ ಇಂತಹ ವಿಡಿಯೋ ಇಷ್ಟವಾದರೆ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಹಂಚಿಕೊಳ್ಳಿ. ಧನ್ಯವಾದಗಳು.